ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಚಿನ್ನದ ಬೆಲೆ ಗಿಲ್ಲಿ ತರ ಏರಿದೆ. ₹60 ಏರಿದೆ 22 ಕ್ಯಾರೆಟ್ ಗೋಲ್ಡು, ₹90 ಏರಿದೆ 18 ಕ್ಯಾರೆಟ್ ಗೋಲ್ಡು, ₹65 ಏರಿದೆ 24 ಕ್ಯಾರೆಟ್ ಗೋಲ್ಡು. ಬೆಳ್ಳಿ ಅಲ್ಲೇ ಇದೆ 2,72,081 ಅಂದ್ರೆ ₹272 ಇದೆ. ಇವತ್ತು ಬೆಳಗ್ಗೆ ಕುತೂಹಲಕಾರಿಯಾಗಿ ಮಾರ್ಕೆಟ್ ಓಪನ್ ಆಯಿತು. ಆಲ್ಮೋಸ್ಟ್ 200 ಪಾಯಿಂಟ್ ವರೆಗೂ ಮಾರ್ಕೆಟ್ ಪ್ಲಸ್ ಅಲ್ಲಿ ಹೋಯ್ತು. 90 ಪಾಯಿಂಟ್ ಹತ್ತತ್ರ ಅಲ್ಲಿಂದ ದಬಾಗ್ತಾ ನೋಡಿ -40 ವರೆಗೂ ಹೋಯ್ತು. ಈಗ ಮಾರ್ಕೆಟ್ ಫ್ಲಾಟ್ ಆಗಿದೆ. ಹಂಗಂತಂದ್ರೆ ಮಾರ್ಕೆಟ್ ಎಲ್ಲಿಗೂ ಹೋಗಲ್ಲ. ಮೇಲೆ ಹೋದ್ರೆ ಟಕ್ಕಂತ ಮಾರೋದಕ್ಕೆ ಜನರಿದ್ದಾರೆ, ಕೆಳಗಡೆ ಬಂದ್ರೆ ಮ್ಯೂಚುವಲ್ ಫಂಡ್ ತಗೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಈ ರೀತಿ ಅದು ಓಡ್ತಾನೆ ಇದೆ. ಕಚ್ಚಾ ತೈಲ ಕಡಿಮೆ ಆಗೋ ರೀತಿ ಕಡಿಮೆ ಆಯ್ತು. ಟ್ರಂಪ್ ಭಾಗವತರು ಏನ್ ಹೇಳಿದ್ರು ಅಂತಂದ್ರೆ ಪೀಸ್ ಬಂದ್ಬಿಡುತ್ತೆ ಅನ್ನೋ ತರ ಹೇಳಿದ್ರು. ಆಮೇಲೆ ಅದೆಲ್ಲ ಏನೂ ಇಲ್ಲ ಅಂತ ಇರಾನು ಈಗ ನಾನು ಯುರೋಪ್ ಮೇಲೆ ಗುಂಡು ಹಾಕ್ತೀನಿ ಅಂತ ಹೇಳಿದ ಕೂಡಲೇ ತಕ್ಕಂತೆ ತಿರ್ಗಾ 105ಕ್ಕೆ ಹೊರಟೋಯ್ತು. ಅದರಿಂದ ದೊಡ್ಡ ಚೇಂಜ್ ಏನೂ ಇಲ್ಲ ಕಚ್ಚಾ ತೈಲದಲ್ಲಿ. ಇವತ್ತು ರಿಸಲ್ಟ್ ಬರುವಂಥದ್ದು LIC, ITC, LG ಮೂರು ಕೂಡ ಟಫು. ITC ಈ ಒಂದು ಸಮಯದಲ್ಲಿ ಅವರು ಈ ಸಿಗರೇಟ್ ಬೆಲೆನ ಏರ್ಸಿಲ್ಲ. LIC ಯಾವಾಗ್ಲೂ ಬುಸ್ಸಾದಂಥ ಕಂಪನಿ. LG ಎಲ್ಲದನ್ನು ಎತ್ತಿ ಈ IPO ಟೈಮಲ್ಲೇ ತೋರಿಸ್ಬಿಟ್ಟ, ಇವಾಗ ಏನೂ ಇಲ್ಲ. ಬೆಳಗ್ಗೆ ಮೆಟಲ್ಲು 0.9 ಅಪ್ಪು, ಆಟೋ 0.5 ಅಪ್ಪು, ಫಾರ್ಮಾ 0.5 ಅಪ್ಪು, IT 0.06 ಡೌನು, FMCG ಫ್ಲಾಟು ಎಲ್ಲಾನು. ಬ್ಯಾಂಕ್ ನಿಫ್ಟಿ ನೈಟಿ ಏರ್ಸಿದ್ರು. ಕರ್ನಾಟಕ ಬ್ಯಾಂಕು 3% ಅಪ್, ಇಂಡಸ್ ಇಂಡು 1.4, ಕಮರ್ಷಿಯಲ್ ವೆಹಿಕಲ್ಲು 1.4, ಅಮರ್ ರಾಜ 1.4, ಟಾಟಾ ಸ್ಟೀಲು 1.2, ಬಜಾಜು 1.1 ಅಪ್ಪು. ಓಲಾ ಶೋಲಾ ನಮ್ಮ ಟರ್ನ್ ಓವರ್ನು ಕಡಿಮೆ ಮಾಡ್ಕೋತೀವಿ, ಬಿಸ್ನೆಸ್ನು ಕಡಿಮೆ ಮಾಡ್ಕೋತೀವಿ, 4% ಟೆಸ್ ಅಂತ ಹೊರಟೋಯ್ತು. ಸೌತ್ ಇಂಡಿಯನ್ ಬ್ಯಾಂಕು 1.3% ಡೌನು. ರುಪಿ ಫಾರ್ವರ್ಡ್ ರೇಟ್ ಅಂತ ಹೇಳ್ತಾರೆ, ಅಂತಂದ್ರೆ ಇವತ್ತಿಂದ ಒಂದು 30 ದಿನ ಆದ್ಮೇಲೆ ಏನು ಕೊಡ್ತಾರೆ ಅಂತ. ಇದು ಫ್ಯೂಚರ್ಸ್ ಮಾರ್ಕೆಟ್ ಅಲ್ಲ, ಇದು ಬ್ಯಾಂಕಲ್ಲೇ ನಡೀತಾ ಇದೆ. ಫಸ್ಟ್ ಟೈಮು ₹100ಗಿಂತ ಮೇಲೆ ದಾಟಿದೆ. FIA ಔಟ್ಫ್ಲೋ ಇಂದಾನು ಪರ್ಸಿಸ್ಟೆಂಟ್ ಆಗಿ ರುಪಿ ವೀಕ್ ಆಗಿರೋದ್ರಿಂದಾನು ₹100ನ ದಾಟ್ಬಿಡ್ತು. ಅಂದ್ರೆ ಇವತ್ತು ಬ್ಯಾಂಕು ಒಂದು ತಿಂಗಳಾದ್ಮೇಲೆ ಡಾಲರ್ನ ತಿರ್ಗಾ ಕೊಡ್ಬೇಕು ಅಂತಂದ್ರೆ ₹100ಗೆ ಕೇಳ್ತಾ ಇದ್ದಾರೆ ಬ್ಯಾಂಕು. ಸೊ ₹100ನ ದಾಟಿದೆ. ನಮ್ಮ ಈ ಫಾರ್ವರ್ಡ್ ಮಾರ್ಕೆಟು ತೋರಿಸ್ತಾ ಇರೋದು ಸೆಂಚುರಿ ಖಂಡಿತ 120 ನಿಶ್ಚಿತ. ಯಾಗದಲ್ಲಿ ಹಾಕದಂತ 5 ಬಿಲಿಯನ್ ಗೋವಿಂದಾನೆ. ಅದಾದ್ಮೇಲೆ ಇರಾನ್ ಏನ್ ಹೇಳ್ತಾರೆ ಅಂತಂದ್ರೆ ಸೈಟ್ ಆಫ್ ಹೋಮಸ್ ಪಕ್ಕದಲ್ಲಿ ಬನ್ರಿ ಅಂತಂದ್ರೆ ನಾವು ಮಿಡಲ್ ಈಸ್ಟ್ ನ ದಾಟಿ ಯುರೋಪ್ ಅಲ್ಲಿ ಗುಂಡ್ ಹಾಕ್ತೀವಿ ಅಂತ. ಪ್ರಪಂಚದಲ್ಲೇ ಮೊದಲೇ ಟ್ರೇಡಿ ಆಗುವಂಥದ್ದು ಇಲಾನ್ ಮಸ್ಕ್ ಅಂತ ಅನ್ಕೋತಾ ಇದ್ದೀನಿ. ಯಾಕಂದ್ರೆ ಈ ಫೇಸ್ಬುಕ್ಸ್ ಡಾಕ್ಯುಮೆಂಟ್ ನೆಲ್ಲ ನೋಡಿದ್ರಿ ಅಂತ ಅಂದ್ರೆ 85% ಕಂಟ್ರೋಲ್ ಅವ್ರ ಹತ್ರ ಇದೆ. $75 ಬಿಲಿಯನ್ ಸ್ಟಾಕ್ ನ ಮಾಡ್ತಾ ಇದ್ದಾರೆ. 2 ಟ್ರಿಲಿಯನ್ ವ್ಯಾಲ್ಯೂಯೇಷನ್. ಕಂಟ್ರೋಲ್ ಅವ್ರ ಹತ್ರ 65 ಇಂತ ಮೇಲೆ ಇದ್ರೇನೆ $1.3 ಟ್ರಿಲಿಯನ್. ಪ್ಲಸ್ ನಮ್ಮ ಟೆಸ್ಲಾ ಬೇರೆ ಇದೆ. ಕಂಫರ್ಟಬಲ್ ಆಗಿ 1 ಟ್ರಿಲಿಯನ್ ದಾಟಿ $1,00,000 ಮೇಲೇನೆ ಒಂದು ಸಿಂಗಲ್ ಇಂಡಿವಿಜುವಲ್ ಬಂದು ಫಸ್ಟ್ ಮಾರ್ತಾ ಇರುವಂತದ್ದು. ಅಂದ್ರೆ ಈ ರೀಚ್ ಮಾಡ್ತಾ ಇರೋದು ಅವರಾಗೆ ಇರ್ತಾರೆ. ಅಂದ್ರೆ $1,00,000 ಅಂತಂದ್ರೆ 100 ಲಕ್ಷ ಕೋಟಿ, ಮೂರ್ನು ನಾವು ದಾಟ್ಬಿಟ್ವಿ. 100 ಲಕ್ಷ ಕೋಟಿ ಒಬ್ಬನೇ ವ್ಯಕ್ತಿ ಹತ್ರ ಇದೆ. ಸೊ ಈ ನಂಬರೇ ನಮ್ಗೆ ತಲೆ ಸುತ್ತೋ ಹಾಗಾಗುತ್ತೆ. 1 ಲಕ್ಷ ಅಂತ ಅನ್ನೋದು 5 0, 10 ಲಕ್ಷ ಅಂತಂದ್ರೆ 6 0, 1 ಕೋಟಿ 7 0. ಸೊ ಲಕ್ಷ ಅಂದ್ರೆ 12 0 ಹಾಕೊಳ್ಳಿ. ಸೊ ಇದು ತುಂಬಾ ಭಯಂಕರವಾದಂತ ಒಂದು ನಂಬರು. US ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಹೇಳೋದಕ್ಕೆ ಮುಂಚೆ 800 ಮಿಲಿಯನ್ ಯಾರೋ ಆಯಿಲ್ ಟ್ರೇಡ್ ಮಾಡಿದ್ದಾರೆ. ಆ ಟ್ರಂಪ್ ಅವರ ಇರಾನ್ ಪೋಸ್ಟ್ ಲಿಂಕ್ ಇದೆ. ಸೊ ಅದರಿಂದಾನೇ ಬೆಲೆ ಬೀಳ್ತಿದೆ. ನ್ಯೂಸು ಮುಂಚೆನೆ ಲೀಕ್ ಆಗ್ಬಿಟ್ಟಿದೆ ಅಂತ. ಆದ್ರೆ ನ್ಯೂಯಾರ್ಕ್ ಟೈಮ್ಸ್ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಭಾಗವತರಿಗೆ ಲಿಂಕ್ಡ್ ಆಗಿ ಇರೋರೇನೆ ಡೈಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಂಗಾತ ಆಡ್ತಾ ಇದ್ದಾರೆ ಅಂತ. ಸೊ ಅದರಿಂದ ಯಾವ್ದ್ರಿಂದ ಅವ್ರು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಇದು ಒಳ್ಳೇದಲ್ಲ. ಮಾರ್ಕೆಟ್ ಇಳಿಯುತ್ತೆ ಅಂತ ಅನ್ಕೊಂಡ್ರೆ ಇವತ್ತು ಬೆಳಗ್ಗೆ ತಕ್ಕಂಟಾಗಿ ಹೇಳ್ತು ಕೊರಿಯನ್ ಮಾರ್ಕೆಟ್ 6% ಅಪ್ಪು. ನಮ್ಗೆಲ್ಲ ಸಂತೋಷವಾದಂತ ಸುದ್ದಿ ಅಂತಂದ್ರೆ ಜಪಾನ್ ಮಾರ್ಕೆಟ್ ಕೂಡ ಅಪ್ಪು. ಕೊರಿಯನ್ ಮಾರ್ಕೆಟ್ ಯಾಕೆ ಅಪ್ಪು ಅಂತಂದ್ರೆ ಕೊನೆ ನಿಮಿಷದಲ್ಲಿ ಸ್ಯಾಮ್ಸಂಗು ಅವರ ಚಿಪ್ ವರ್ಕರ್ ಜೊತೆ ಡೀಲ್ ಸೈನ್ ಮಾಡಿದ್ರಿಂದ ಅಲ್ಲಿ ಸ್ಟ್ರೈಕ್ ಇರೋದಿಲ್ಲ ಅನ್ನುವಂತ ಒಂದು ಶುಭ ಸುದ್ದಿಗೋಸ್ಕರ ಇದಾಗಿದೆ. ಫೆಡ್ ಅಫಿಷಿಯಲ್ಸ್ ಎಲ್ಲ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ
ಆದಷ್ಟು ಬೇಗ ರೇಟ್ ಹೈಕ್ ಕೂಡ ಪಾಸಿಬಲ್. ಇನ್ಫ್ಲೇಷನ್ ಹೀಗೆ ಇದ್ರೆ ನಾವು ಲೋನ್ ರೇಟ್ನ ಏರಿಸ್ತೀವಿ ಅಂತ. ಮುತ್ತೂಟ್ ಫಿನ್ಕಾರ್ಪ್ ನಾವು 4,000 ಕೋಟಿ ಹಾಕ್ತೀವಿ ಅಂತ ಹೇಳಿದ ಕೂಡಲೇ ಈಗಲೇ ಈಗ ರೋಡ್ ರೇಸ್ ಬಂದು 50% ಗ್ರೋತ್ ಆಗಿದೆ. ಹೋದ ವರ್ಷ ₹100 ಅಂತಂದ್ರೆ ಈ ವರ್ಷ ₹150. ಈ ಸೆಕ್ಯೂರ್ ಲರ್ನಿಂಗ್ ಇಸ್ ಟೇಕಿಂಗ್ ಪ್ರಿಫರೆನ್ಸು. ಅವರ ಸ್ವಂತದವರು ಈಗ ಮುತ್ತೂಟ್ ಫಿನ್ಕಾರ್ಪ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಹಂಗೆ ಲೋನ್ ಕೊಟ್ಟಿಲ್ಲ ಅಂತಂದ್ರು ನಾವು ಫ್ಲೋಟಿಂಗ್ ರೇಟ್ ಬಾಂಡ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಮುತ್ತೂಟ್ ಫೈನಾನ್ಸು ಫ್ಲೋಟಿಂಗ್ ರೇಟ್ನ ಹಾಕ್ತಾ ಇರೋದಾಗಿ ಇದರಿಂದ ಇಂಟ್ರೆಸ್ಟ್ ರೇಟು ಏರುತ್ತೆ. ಇಂಟ್ರೆಸ್ಟ್ ರೇಟ್ನ ಟಕ ಅಂತ ಏರ್ಸಿದ್ರು ಅಂತಂದ್ರೆ ಟಕ್ ಅಂತ ಗೋಲ್ಡ್ ಬೆಲೆ ಬೀಳುತ್ತೆ. ಡಾಲರು ಸ್ಟ್ರೆಂಥನ್ ಆಗುತ್ತೆ, ಗೋಲ್ಡ್ ಬೀಳುತ್ತೆ. ಅದರಿಂದ ಇಂಟ್ರೆಸ್ಟ್ ರೇಟ್ನ ಏರ್ಸಿದ್ರೆ ಡೆಫಿನೆಟ್ ಆಗಿ ಗೋಲ್ಡ್ ಇಳಿಯತ್ತೆ. RBI ಏನು ಹೇಳ್ತಾರೆ ಅಂತಂದ್ರೆ, ನೀವು ಬ್ಯಾಂಕ್ ಹತ್ರ ಸಾಲ ತಗೊಂಡು ಸೆಲ್ ಫೋನ್ ತಗೊಂಡ್ರಿ ಅಂತ ಅಂದ್ರೆ ಡ್ಯೂ ಕಟ್ಟಿಲ್ಲ ಅಂತಂದ್ರೆ ನಿಮ್ಮ ಫೋನ್ನ ಸ್ವಿಚ್ ಆಫ್ ಮಾಡೋದಕ್ಕೆ ಬ್ಯಾಂಕ್ಗೆ ರೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ. 20 ಮ್ಯೂಚುವಲ್ ಫಂಡ್ ಅಷ್ಟೇ 1,00,000 ಕೋಟಿಗಿಂತ ಮೇಲೆ ತಗೊಂಡು ಫಾರಿನರ್ ಹೊರಗಡೆ ಹೋಗೋದಕ್ಕೆ ಈಸಿಯಾಗಿ ದಾರಿ ಮಾಡೋದಾಗಿ ಮಾಡ್ತಾ ಇದ್ದಾರೆ. ITCಯ Q4 ರಿಸಲ್ಟ್ ಸೂಪರ್ ಆಗಿರೋದಿಲ್ಲ. ಯಾಕೆಂತಂದ್ರೆ ಸಿಗರೇಟ್ಸ್ ಸ್ಲೋ ಡೌನ್ ಇರುತ್ತೆ, ರೇಟ್ ಏರ್ಸಿರೋದು ಲೇಟರ್ ಆಗಿರುತ್ತೆ. ಅದರಿಂದ ರಿಸಲ್ಟ್ ಇವತ್ತು ಸಾಯಂಕಾಲ ಗೊತ್ತಾಗುತ್ತೆ ಅಂತ ಎದುರು ನೋಡಲ್ಪಡ್ತಿದೆ. ಈ ವಿಡಿಯೋ ಬರೋವಾಗ ನಿಮಗೆ ರಿಸಲ್ಟ್ ಬಂದಿರುತ್ತೆ. ರಿಸಲ್ಟ್ ಇಂದ ಅದನ್ನ ಹೊಡೆದ್ರು ಅಂತಂದ್ರೆ ನಾಳೆ ಹಾಕಿನ ಎತ್ತಿ. ಮುತ್ತೂಟ್ ಫೈನಾನ್ಸ್ ನಾನು ಹೇಳಿದ ತರ 2,000 ಕೋಟಿನ ಹಾಕ್ತಾ ಇದ್ದಾರೆ. ಓಲಾ ಈಗ ಲಾಸಸ್ ನ ಕಟ್ ಮಾಡಿದೆ ಅಂತ ಸಂತೋಷವಾಗಿದ್ರೆ ಟರ್ನ್ ಓವರ್ 56% ಕಡಿಮೆ ಮಾಡಿದ್ದಾರೆ. ಟರ್ನ್ ಓವರ್ನ 56% ಕಡಿಮೆ ಮಾಡಿ ಲಾಸ್ನ 42% ಕಡಿಮೆ ಮಾಡಿದ್ದಾರೆ. ಇನ್ಮೇಲೆ ಸ್ಕೂಟರ್ ಮಾಡೋದನ್ನೆಲ್ಲ ಮರ್ತು ಬಿಡ್ಬೋದು. ಹಾಗಾದ್ಮೇಲೆ ಡಾಕ್ಟರ್ ರೆಡ್ಡಿ ವಿಡಾ ಎನ್ನುವಂತ ಓರಲ್ ಡಯಾಬಿಟಿಸ್ ಫಾರ್ಮ್ ಮಾತ್ರೆನ ಲಾಂಚ್ ಮಾಡಿದ್ದಾರೆ ಇಂಡಿಯಾದಲ್ಲಿ. ಇದು ಲಾಂಗ್ ಟರ್ಮ್ ಅಲ್ಲಿ ಡಾಕ್ಟರ್ ರೆಡ್ಡಿಯ ಸ್ಟ್ರಾಟಜಿ. ಟಾಟಾ ಪವರು ಏನ್ ಹೇಳ್ತಾರೆ ಅಂತಂದ್ರೆ, ಡೆಲ್ಲಿ ಬಾಂಬೆ ಎಕ್ಸ್ಪ್ರೆಸ್ ವೇ ಫುಲ್ ಆಗಿ ನಾವೇ ಚಾರ್ಜಿಂಗ್ ಸ್ಟೇಷನ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ವರ್ಷ ಡಿವಿಡೆಂಡ್ ಕರೆಕ್ಷನ್ಸ್ ಎಲ್ಲ ಕಡಿಮೆ ಇತ್ತು ಟಾಟಾ ಸನ್ಸ್ಗೆ. ಅದ್ರ ಬಗ್ಗೆ ನಾವೇ ಮಾತಾಡಿದ್ದೀವಿ. ಅದೆಲ್ಲ ಕ್ವಶನ್ ಮಾಡೋ ರೀತಿ ಟಾಟಾ ಪವರ್ IPOದಲ್ಲಿ 7,000 ಕೋಟಿ ಲಾಭವನ್ನ ನೋಡಿದ್ದಾರೆ. ಅದರಿಂದ ಈ ಇಂಪ್ಯಾಕ್ಟ್ ದೊಡ್ಡದಾಗಿ ಕಾಣಲ್ಲ. ಏರ್ ಇಂಡಿಯಾದ ಲಾಸಸ್ ವೀಕನ್ ಆಗಿದೆ. ಡಿಸ್ಪೈಟ್ ಟಾಟಾ ದುಡ್ಡು ಹಾಕಿದ್ರು ಕೂಡ ಆಗನ್ನೇ ಕರಗ್ತಾ ಇದೆ. ಈಗ ಹೇಗೆ ನೀರಲ್ಲಿ ಸಕ್ಕರೆ ಹಾಕಿದ್ರೆ ಅದು ಕರಗುತ್ತೋ ಅದೇ ರೀತಿ ಕರಗ್ತಾ ಇದೆ. ಫಿಯೇಟ್ ಮಾಡುವಂಥ ಕಂಪನೀಸ್ ಟಾಟಾಸ್ನ ಓಲ್ಡ್ ರಿಲೇಶನ್ಶಿಪ್ ನಲ್ಲಿ ಇದ್ದಾರೆ. ಪೆನ್ಸನ್ ಗೂಟಲ್ಲಿ ಈ ಫಿಯೇಟ್ಗೆ ಇಂಜಿನ್ ರೆಡಿ ಮಾಡೋದೇ ಟಾಟಾನೇ. ಅವರು US ಅಲ್ಲಿ ಇಬ್ರು ಒಂದಾಗಿ ನಾವು ಹೊಸ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಾಡ್ತೀವಿ, ಅದರಿಂದ ನಮ್ಮ ಕಾಸ್ಟ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಟಾಟಾ ಹೇಳಿದ್ದಾರೆ. ಟಾಟಾ ಮೋಟಾರ್ಸ್ ಏನ್ ಹೇಳ್ತಾರೆ ಅಂತಂದ್ರೆ, ವೀಕ್ 2026 ಪರ್ಫಾರ್ಮೆನ್ಸ್ ಆದ್ಮೇಲೆ ಕಂಟ್ರೋಲ್ ನಾವು ಬಾಂಬೆಗೆ ಹರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ವಿಪ್ರೋಸ್ ಲಾಂಗ್ ಟರ್ಮ್ ಟರ್ನ್ ಅರೌಂಡ್ ಸ್ಟ್ರಗಲ್ ಕಂಟಿನ್ಯೂ ಆಗ್ತಾನೆ ಇದೆ. ಲಾರ್ಜ್ ಬೇಸ್ ಡೀಲ್ಸ್ನ ವಿಪ್ರೋ ಕ್ಲೋಸ್ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ಮಾರುತಿ ಸುಜುಕಿ ಚೇರ್ಮನ್ ಏನ್ ಹೇಳ್ತಾರೆ ಅಂತಂದ್ರೆ, ಹೈಬ್ರಿಡ್ ವೆಹಿಕಲ್ ವೇಸ್ಟ್ ಬಯೋಗ್ಯಾಸೇ ಬೆಸ್ಟು ಅಂತ. ಇದು ಸತ್ಯನ ಇಲ್ಲ ಅನ್ನೋದು ನನಗೆ ಗೊತ್ತಿಲ್ಲ. ಬಯೋಗ್ಯಾಸ್ ಹೇಗೆ ಟ್ರಾನ್ಸ್ಮಿಟ್ ಮಾಡ್ತಾರೆ, ಅದು ಇರುತ್ತಾ ಇರಲ್ವಾ ಅನ್ನೋದು ಏನು ಗೊತ್ತಿಲ್ಲ. ಪೋಲೋ ಹಾಸ್ಪಿಟಲ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಕೊನೆ ಕ್ವಾರ್ಟರ್ ಅಲ್ಲಿ 36% ನಮ್ಗೆ ಏರಿದೆ ಅಂತ ಹೇಳ್ತಾ ಇದ್ದಾರೆ. ಇಂಡಿಯಾದಲ್ಲಿ ಡ್ರಗ್ ಬೆಲೆಗಳಲ್ಲ, ಅಂದ್ರೆ ಔಷಧಿ ಮಾತ್ರ ಇದ್ರ ಬೆಲೆಗಳೆಲ್ಲ ತುಂಬಾ ದಿನದಿಂದ ಏರಿಸದೇ ಇರೋದ್ರಿಂದ ಮೋದಿ 184 ಲೈಫ್ ಸೇವಿಂಗ್ ಡ್ರಗ್ಸ್ಗೆ ಬೆಲೆನ ಏರಿಸಲಿದ್ದಾರೆ. ಇಂಡಿಯಾದ FMCG ಸೆಕ್ಟರು ಬರೀ ಸ್ವಲ್ಪ ಈಗ 4.5% ಗ್ರೋತ್ ಅಷ್ಟೇ ತೋರಿಸುತ್ತೆ. ಎನ್ವಿಡಿಯಾ 81.6 ಬಿಲಿಯನ್ ರೆವೆನ್ಯೂ ಫುಲ್ಲಾಗಿ ಒಳ್ಳೆ ಪ್ರಾಫಿಟ್ನ ತೋರಿಸಿದ್ದಾರೆ. ಇದ್ರೂ ಕೂಡ ಪ್ರಾಬ್ಲಮ್ ಆಗಿದೆ. OpenAI ಒಂದು ಮ್ಯಾಸಿವ್ IPO ಟಾರ್ಗೆಟ್ ಮಾಡಿ $1 ಟ್ರಿಲಿಯನ್ ವ್ಯಾಲ್ಯೂಯೇಷನ್ ಏನ್ ಮಾಡ್ತಾ ಇದ್ದಾರೆ. ಇದು ವರ್ಕೌಟ್ ಆಗುತ್ತಾ ಆಗಲ್ವಾ ಅಂತ ಅನ್ನೋದು ಗೊತ್ತಿಲ್ಲ. ಇಟ್ ಶುಡ್ ಬಿ ಒನ್ ಆಫ್ ದಿ ಲಾರ್ಜೆಸ್ಟ್ ಟೆಕ್ನಾಲಜಿ IPOs ಇನ್ ದ ವರ್ಲ್ಡ್. ಚೈನಾ ಸೀಸ್ ಫೈರ್ನ ಪುಷ್ ಮಾಡ್ತಾ ಇದೆ. ಝೀನೋ ಪುಟಿನ್ ನೋಡಿ ಹೊಂದಾಣಿಕೆಯನ್ನು ಮಾಡ್ಕೊಂಡಾದ್ಮೇಲೆ ಓವರಾಲ್ ಆಗಿ ನೋಡಿದ್ರೆ ಮಾರ್ಕೆಟು ದೊಡ್ಡ ಲೆವೆಲಲ್ಲಿ ಹೋಗಿ ಅಂತ ಕೆಳಗಡೆ ಬಿದ್ದು ಸ್ಟ್ರಗಲ್ ಮಾಡ್ತಾ ಇದೆ. ಅದರಿಂದ ಏರಿದ್ರೂ ಕೂಡ ತುಂಬಾ ಮಿಕ್ಕೆ ಅಲ್ಲೇ ಇರೋದಿಲ್ಲ. ಮಾರ್ಕೆಟ್ ನಿಧಾನವಾಗಿ ಕೆಳಗಡೆ ಹೋಗ್ತಾನೇ ಇರುತ್ತೆ. ನಿಮ್ಮ ಮ್ಯೂಚುವಲ್ ಫಂಡ್ ಅಲ್ಲಿ ಇರುವಂತಹ ದುಡ್ಡನ್ನ
ಸೇಫ್ ಆಗಿ ಹೊರಗಡೆ ತೆಗೆದ್ಬಿಡಿ. ರೇರ್ ಫಾಲೋವರ್ಸ್ಗೆ ಒಂದು ಒಳ್ಳೆ ಸುದ್ದಿ. ಆಲ್ಫಾಬೆಟ್ನ ತುಂಬಾ ದಿವಸಕ್ಕೆ ಮುಂಚೆ ಕನ್ಸಿಡರ್ ಮಾಡಿ ಆಲ್ಫಾಬೆಟ್ ಈಗ ಮುಂದಿನ $5 ಟ್ರಿಲಿಯನ್ ಸ್ಟಾಕ್ ಆಗಿ ಬದಲಾಗ್ತಾ ಇದೆ. ಇನ್ನೊಂದು ದೊಡ್ಡ ಶುಭ ಸುದ್ದಿ ಏನು ಅಂತಂದ್ರೆ, ಈ ಸ್ಟಾರ್ಲಿಂಕ್ IPO ಹಾಕೋದ್ರಲ್ಲಿ ಮುಂಚೆನೆ ಒಂದು 7-10% ಹಾರ್ಸಿಟ್ಕೊಂಡಿದ್ದಾನೆ, ಇನ್ವೆಸ್ಟ್ ಮಾಡಿದ್ದಾನೆ. ಇಲ್ಲಿ IPO ಬರೋವಾಗ ಒಂದು ಬಿಗ್ ವಿನ್ನರ್ ಆಗಿ ಆಲ್ಫಾಬೆಟ್ ಬರ್ತಾನೆ. ಅದು ಮಾತ್ರ ಅಲ್ಲದೆ ಆಂಥ್ರಪಿನಲ್ಲಿ ಕೂಡ ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಇವತ್ತು ಪೇಪರಲ್ಲಿ ಒಂದು ಸುದ್ದಿಯನ್ನ ಓದಿದೆ, ಮಿಂಟಲ್ಲೋ ಇಲ್ಲ ಎಕನಾಮಿಸ್ಟಲ್ಲೋ. ಏನ್ ಸುದ್ದಿ ಓದಿದೆ ಅಂತಂದ್ರೆ, ಚಾಟ್ ಜಿಪಿಟಿನ ಖಾಲಿ ಮಾಡಿ ಕಿಂಗ್ ಆಫ್ ಕನ್ಸ್ಯೂಮರ್ AI ಆಗಿ ಗೂಗಲ್ ಬರ್ತಾ ಇದ್ದಾನೆ ಅಂತ. ಇದು ಮೂರು ಕೂಡ ಟ್ರೇಡರ್ಗೆ ಒಳ್ಳೆ ಸುದ್ದಿ. 5 ಟ್ರಿಲಿಯನ್ ಆಗ್ಬಿಡುತ್ತೆ. ಹಾಕಿದಂಥ ದುಡ್ಡು 3.5 ಪಟ್ಟು ಜಾಸ್ತಿ ಈಗಲೇ ಆಗೋಗಿದೆ. 5 ಪಟ್ಟು ಆಗುತ್ತೆ. ಅದು ಮಾತ್ರ ಅಲ್ಲದೆ ಕಾಕಾಗ ಈ ವರ್ಕ್ ಶೇಪ್ ಮುಖಾಂತರ ನಾವು ತುಂಬ ಆರಿಸಿ ಇಟ್ಕೊಂಡಿದ್ದೀವಿ. ನಮಗೆ ರಿಯಲಿ ಇದು ಒಂದು ಒಳ್ಳೆ ಶುಭ ಸುದ್ದಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಫ್ರೀ ಆರ್ಟಿಕಲ್ಸ್ ಒಂದು 10-15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕು, ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.